ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ರಾಘವಾಂಕ ಬರೆದ ಹರಿಶ್ಚಂದ್ರ ಕಾವ್ಯ ಈ ಕೃತಿಯ ಸರ್ವಸ್ವ ದಾನ ಅನ್ನುವಂಥ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ಇದುವರೆಗೆ ನೀವೆಲ್ಲ ಕೇಳಿರ್ಬೋದು, ಕಥಾರಂಭ, ಹಾಗೆ ವಸಿಷ್ಠ ವಿಶ್ವಾಮಿತ್ರರ ವಿವಾದ, ವಸಂತ ವಿಹಾರ, ನಗರ ಪರ್ಯಟನೆ, ಹಾಗೆ ಮೃಗಯ ಪ್ರಸಂಗ, ವಿಶ್ವಾಮಿತ್ರ ಆಶ್ರಮ ಪ್ರವೇಶ ಮತ್ತು ಚಂಡಾಲ ಕನ್ಯಕಾ ಪ್ರಸಕ್ತ ಅನ್ನುವಂಥ ಈ ಒಂದು ಸಂಚಿಕೆಗಳನ್ನು ಈಗಾಗಲೇ ನಾನು ಹಾಕಿದ್ದೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸರ್ವಸ್ವದಾನ ಅನ್ನುವಂತಹ ಈ ಭಾಗವನ್ನು ನೋಡ್ತಾ ಹೋಗೋಣ. ವಿಶ್ವಾಮಿತ್ರನ ಆಶ್ರಮದಲ್ಲಿ ಇದ್ದಂತಹ ಹರಿಶ್ಚಂದ್ರನು ಹೊಲತಿಯರ ಬೇಡಿಕೆಯನ್ನು ನಿರಾಕರಿಸಿದಾಗ ಕೋಪಗೊಂಡಂತಹ ವಿಶ್ವಾಮಿತ್ರರು, ಅಲ್ಲಿಂದ ಈ ಭಾಗ ಆರಂಭವಾಗ್ತದೆ. ವಿಶ್ವಾಮಿತ್ರರು ಕ್ರುದ್ಧರಾದರು. ಬಡಬಾಗ್ನಿ ಜಡೆಯನ್ನು ಧರಿಸಿತು, ಸಿಡಿಲು ಭಸ್ಮವನ್ನು ಹಚ್ಚಿಕೊಂಡಿತು, ಕಾಳ್ಗಿಚ್ಚು ಕೃಷ್ಣಾಂಜನವನ್ನು ಹುಟ್ಟಿತು, ಪ್ರಳಯಾಗ್ನಿ ತಪಸ್ಸಿಗೆ ಎಳಸಿತು, ಹರನ ಕೋಪವು ಮುನಿಯ ರೂಪವನ್ನು ತಾಳಿತೋ ಎಂಬಂತೆ ಕಾಣಿಸಿದರು. ಅವರ ಕಣ್ಣು ಕಿಡಿಗೆದರಿತು, ಮೀಸೆ ಕೂದಲು ಹೊತ್ತಿ ಹೊಗೆಯಿತು, ಬೀರು ನುಡಿಗಳು ಉರಿಯುಗುಳಿದವು. ಅವರು ನೇರವಾಗಿ ಹರಿಶ್ಚಂದ್ರನಿದ್ದೆಡೆಗೆ ಬಂದರು. ಹರಿಶ್ಚಂದ್ರನು ಚಂದ್ರಮತಿಗೆ ಆ ಮುನಿಗಳನ್ನು ತೋರಿಸಿ, ಪ್ರಿಯೆ, ಅಲ್ಲಿ ನೋಡು, ಗುರುವಾಜ್ಞೆಯನ್ನು ಮರೆತು ಮೀರಿದ ಫಲವು, ನನ್ನ ದುಸ್ವಪ್ನದ ಅರ್ಥವು ಮೂರ್ತಿಗೊಂಡು ಬರುತ್ತಿದೆ, ಮುಂದಾಗುವುದನ್ನು ಪರಮೇಶ್ವರನೇ ಬಲ್ಲ ಎಂದು ಹೇಳಿ ಮುನಿಗಳನ್ನು ಎದುರುಗೊಂಡು ಅನರ್ಘ್ಯ ರತ್ನಗಳನ್ನು ಕಾಣಿಕೆಯಾಗಿ ಅರ್ಪಿಸಿ ಅವರ ಪಾದಗಳಿಗೆ ವಂದಿಸಿದನು. ವಂದಿಸಿದ ರಾಜನನ್ನು ವಿಶ್ವಾಮಿತ್ರರು ಒದೆದು ಆರ್ಭಟಿಸಿ ಹಂಗಿಸಿದರು. ಹರಿಶ್ಚಂದ್ರನು ವಿನಯದಿಂದ ಹೀಗೆಂದನು. ಹರಿಶ್ಚಂದ್ರ: ಮಹರ್ಷಿಗಳೇ, ನಾನು ಮಾಡಿದ ದೇವತಾರ್ಚನೆ ಮತ್ತು ಮಹಾತ್ಮರ ಪಾದಸೇವೆ, ಇವುಗಳ ಫಲವಾಗಿ ಇಂದು ತಮ್ಮ ಪಾದಕಮಲಗಳ ದರ್ಶನವಾಯಿತು. ಇದು ನನ್ನ ಸುಕೃತದ ಸೂಚನೆ. ನಾನು ಧನ್ಯನಾದೆ. ಆನಂದದಿಂದ ನಾನು ವಂದಿಸಿದರೆ ನನ್ನನ್ನು ಒದೆದಿರಿ. ನಿಮ್ಮ ಮೃದುಪಾದಗಳು ನೊಂದವು. ಸ್ಪರ್ಶಮಣಿಯ ಪ್ರತಿಮೆಯು ಒದ್ದರೂ ಕಬ್ಬಿಣವು ಚಿನ್ನವಾಗುತ್ತದೆ. ವಿಶ್ವಾಮಿತ್ರ: ನಿನ್ನ ದೆಸೆಯಿಂದ ನನ್ನ ಕಾಲು ಮಾತ್ರವೇ ನೊಂದಿತೆಂದು ತಿಳಿಯುವೆಯೇನು? ನನ್ನ ಮನಸ್ಸು, ಬುದ್ಧಿ, ಚಿತ್ತಾದಿ ಇಂದ್ರಿಯಗಳೆಲ್ಲವೂ ನೊಂದು ಹೋದವು, ಬೆಂದು ಹೋದವು. ಯಾವ ಯಾವ ದುರುಳತನ ಉಂಟೋ ಅದೆಲ್ಲವನ್ನು ಮಾಡಿ ಮುಗಿಸು. ಮತ್ತೊಂದು ದುರುಳತನದ ಈ ವಂಚನೆಯ ಮಾತನಾಡುತ್ತಿರುವೆಯಾ? ಹರಿಶ್ಚಂದ್ರ: ಸ್ವಾಮಿ, ನಾನು ಮಾಡಿದ ದುರುಳತನ ಯಾವುದು? ವಿಶ್ವಾಮಿತ್ರ: ನಮ್ಮ ಆಶ್ರಮದಲ್ಲಿ ವಾಯುದೇವನು ಬಿರುಗಾಳಿಯನ್ನು ಬೀಸಲಂಜುವನು, ದೇವೇಂದ್ರನು ಆಲಿಕಲ್ಲಿನ ಮಳೆಯನ್ನು ಸುರಿಸಲು ಅಂಜುವನು, ಸೂರ್ಯನು ಉರಿ ಬಿಸಿಲನ್ನು ಸೂಸಲು ಅಂಜುವನು, ದಾವಾಗ್ನಿಯು ಇದರ ಗಡಿಯನ್ನು ದಾಟಿ ಒಳಗೆ ಬರಬಾರದು, ದಾವಾಗ್ನಿಯು ಇದರ ಗಡಿಯನ್ನು ದಾಟಿ ಒಳಗೆ ಬರಲಾರದು, ಯಮನ ದೂತರು ಗೀತರು ಇದರೊಳಗೆ ಅಡಿಯಿಡಲಾರರು. ಇದೆಲ್ಲವನ್ನು ತಿಳಿದಿದ್ದರೂ ನೀನು ನನಗೆ ಅವಮಾನ ಮಾಡುವುದಕ್ಕಾಗಿ ತಪೋವನದೊಳಗೆ ನುಗ್ಗಿ ಬಂದು ಬೀಡು ಬಿಟ್ಟೆಯಲ್ಲವೇ? ಹರಿಶ್ಚಂದ್ರ: ಗುರುವನ್ನು ಕಂಡು ವಂದಿಸುವುದಕ್ಕಾಗಿ ಶಿಷ್ಯನು ಗುರುಮಂದಿರಕ್ಕೆ ಬರುತ್ತಾನೆ. ಇದು ಪುಣ್ಯಾಪೇಕ್ಷೆಯಿಂದ. ಹೀಗಿರಲು ನುಗ್ಗಿ ಬರುವ ಸಾಹಸವೆಂದರೇನು? ವಿಶ್ವಾಮಿತ್ರ: ನುಡಿಯಲ್ಲಿ ವಿನಯ, ನಡೆಯಲ್ಲಿ ಸರ್ವಸ್ವಾಪಹರಣ, ಗುರುವಿನ ಪ್ರಾಣಕ್ಕೆ ಸಂಚಕಾರ. ಈ ಶೌರ್ಯದಿಂದ ಯಾವ ಪುಣ್ಯವನ್ನು ಪಡೆಯುತ್ತೀಯೇ? ಇದು ಎಂತಹ ಶಿಷ್ಟತನ! ಅರಸರಿಗೆ ಉಪದೇಶವನ್ನು ಮಾಡಿ ಐಶ್ವರ್ಯವನ್ನು ತಂದು ಈ ಆಶ್ರಮದಲ್ಲಿ ನಾನು ತುಂಬಿಲ್ಲ. ವೈರವನ್ನು ಬಿಟ್ಟು ಹರ್ಷದಿಂದ ತಿರುಗಾಡುವ ಈ ಮೃಗ ಸಂಕುಲ, ಸರ್ವ ಋತುಗಳಲ್ಲಿಯೂ ಹಣ್ಣುಗಳನ್ನು ಹೊತ್ತು ಬಾಗುವ ಈ ವೃಕ್ಷರಾಶಿ, ಎಂದಿಗೂ ಬತ್ತದ ಈ ಸರೋವರಗಳು, ಇವೇ ನನ್ನ ಸರ್ವಸ್ವ. ಇವನ್ನು ಇರಿದು ಮುರಿದು ಕುಡಿದು ಮೆರೆಯುವುದು ಸರ್ವಸ್ವಾಪಹರಣವಲ್ಲದೆ ಮತ್ತೇನು? ಹರಿಶ್ಚಂದ್ರ: ಮುನಿಗಳೇ, ಬರಿಯ ಮುನಿಸಿನಿಂದಲೇ ಮಾತನಾಡಿದರೆ ಹೇಗೆ? ನಾನು ಏರಿದ ಮೃಗ, ಮುರಿದ ಮರ, ಕುಡಿದು ಒಣಗಿಸಿದ ಕೊಳ ಯಾವುದು? ಆಗ ವಿಶ್ವಾಮಿತ್ರರು ಗುಡುಗುಡಿಸುತ್ತಾ ಹಿಂದೆ ಯಾವಾಗಲೋ ಮುರಿದು ಬಿದ್ದ ಒಂದು ಮರವನ್ನು, ನೀರಿಲ್ಲದ ಒಂದು ಕೊಳವನ್ನು, ಹರಿಶ್ಚಂದ್ರನ ಬಾಣದಿಂದ ಗಾಯವೆಡೆದು ಬಂದ ಹಂದಿಯನ್ನು ತೋರಿಸಿ, ಇದಕ್ಕೇನು ಹೇಳುವೆ ಎಂದು ಗರ್ಜಿಸುತ್ತಾ ಹೀಗೆಂದರು. ವಿಶ್ವಾಮಿತ್ರ: ಹಿಂದೆ ಸಂಪತ್ತಿನ ಸೊಕ್ಕಿನಿಂದ ಮೆರೆದ ಇಂದ್ರನ ಸಿರಿಯನ್ನು ನೀರಲ್ಲಿ ಅದ್ದಿದ ದುರ್ವಾಸ ಮುನಿಯಂತೆ ಮಾಡುವೆನು. ಅರಸ, ನನ್ನೊಡನೆ ಹಗೆತನವನ್ನು ಬೆಳೆಸಿದೆಯಾ? ಹರನ ಹಣೆಗಣ್ಣಿನ ಅಗ್ನಿಯೊಡನೆ ಹಗೆತನವನ್ನು ಬೆಳೆಸಿದೆ ಎಂದು ತಿಳಿ.
ನಿನ್ನ ಬೀಡೆಲ್ಲವನ್ನು ಕೊಂದು ಕೂಗಿಡಿಸಿ ನೆರೆ ಸುಟ್ಟು ಬೊಟ್ಟಿಡುವೆನು. ನಾನು ಯಾರೆಂದು ತಿಳಿದೆ? ಹರಿಶ್ಚಂದ್ರ: ಮಹಾತ್ಮರೇ, ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಬಲ್ಲ ಸಾಮರ್ಥ್ಯಶಾಲಿಗಳಾದ ನೀವೇ ನನ್ನ ಮೇಲೆ ತಪ್ಪನ್ನು ಹೊರಿಸಿ ಜರೆಯುವಾಗ ನಾನು ತಪ್ಪಿಸಿಕೊಳ್ಳಲು ಶಕ್ಯವೇ? ನಿಮ್ಮ ಕರುಣೆಯ ತೊಟ್ಟಿಲಲ್ಲಿ ಆಡುವ ಹಸುಳೆ ನಾನು, ಸರ್ವಾಪರಾಧಿ ನಾನು. ಓ ತಂದೆ, ಕರುಣಿಸಬೇಕು. ದಯೆಯನ್ನು ತೊರೆದು ಉದ್ರೇಕಗೊಳ್ಳಬೇಡಿರಿ. ಹೀಗೆ ಹೇಳಿ ಹರಿಶ್ಚಂದ್ರನು ಆ ಮುನಿಗಳ ಪಾದಗಳ ಮೇಲೆ ತಲೆಯಿಟ್ಟು ವಂದಿಸಿದನು. ಮತ್ತೆ, ಮಹರ್ಷಿಗಳೇ, ಗುರುವಿಗೆ ಅಭಿವಾದನೆ ಮಾಡಿ ಹೋಗಲೆಳಿಸುವ ಈ ಶಿಷ್ಯನನ್ನು ಕ್ಷಮಿಸಿ ಕೃಪೆ ತೋರಬೇಕು. ಸರ್ವವನ್ನೂ ಬಲ್ಲ ನೀವು ಹೀಗೆ ವಿರಸವನ್ನು ತೋರಿದರೆ ಹೇಗೆ ಎಂದನು. ವಿಶ್ವಾಮಿತ್ರ: ಈ ಧೂರ್ತತೆಯ ದೂರವಿರಲಿ. ನನ್ನ ಮುದ್ದಿನ ಹೆಣ್ಣು ಮಕ್ಕಳನ್ನು ಹೊಡೆದದ್ದೇಕೆ? ಅವರು ಅಬಲೆಯರೆಂದು ಸಾಯುವಂತೆ ಸದೆ ಬೆಳೆದಿರುವೆ. ಎಲೈ ಘೋರ ಸರ್ಪದ ಬಾಯಲ್ಲಿ ಕೈ ನೀಡಿ ದಾಡೆಯನ್ನು ಮುರಿಯಲು ಯತ್ನಿಸಿದ್ದೀಯೆ. ಹರಿಶ್ಚಂದ್ರ: ನಾನು ಆ ಹೆಂಗಸರನ್ನು ಹೊಡೆದದ್ದು ಹೌದು, ಹೊಡೆಯಲಿಲ್ಲವೆಂದು ಹೇಳುವುದಿಲ್ಲ. ವಿಶ್ವಾಮಿತ್ರ: ಹಸನಾಯಿತು. ಏನೋ ಅನ್ಯದೀಯರೆಂದು ತಿಳಿದು ಗೊತ್ತಿಲ್ಲದೆ ಹೊಡೆದೆನೆಂಬ ಉಪಚಾರದ ಮಾತೂ ಇಲ್ಲ. ಹೊಡೆದದ್ದಲ್ಲದೆ ಹೊಡೆದೆನು ಎಂದು ನನಗೆ ಹೇಳುವೆಯಾ? ಮೂಗನ್ನು ಕೊಯ್ದು ಕನ್ನಡಿಯನ್ನು ತೋರಿಸುವೆಯಾ? ನಾನು ನಿನ್ನ ಹಂಗಿನಲ್ಲಿರುವ ಬಡ ವಸಿಷ್ಠನೆಂದು ತಿಳಿದೆಯಾ? ಎಲೈ ರಾಜ, ಹುಲಿಯ ಮೀಸೆಯನ್ನು ಹಿಡಿದು ಅಲುಗಿಸಿದ್ದೀಯೆ. ಹರಿಶ್ಚಂದ್ರ: ಋಷಿಗಳೇ, ನಿಮ್ಮ ಮನೆಯವರೆಂದು ಅವರು ಹೇಳಿದ್ದರಿಂದ ಕರುಣಿಸಿ ಅಷ್ಟಕ್ಕೇ ಬಿಟ್ಟೆನು. ಇಲ್ಲದಿದ್ದರೆ ಅವರ ಮೂಗನ್ನು ಕೊರೆದು ನೇಗಿಲನ್ನು ಕಟ್ಟಿ ನೆಲವನ್ನೂ ಉಳಿಸುತ್ತಿದ್ದೆ. ವಿಶ್ವಾಮಿತ್ರ: ಅವರು ಯಾವ ತಪ್ಪನ್ನು ಮಾಡಿದರಯ್ಯ? ಹರಿಶ್ಚಂದ್ರ: ಮಹರ್ಷಿಗಳೇ, ಏನು ಹೇಳಲಿ? ನನ್ನ ಶ್ವೇತ ಛತ್ರವನ್ನು ಕೊಡಬೇಕೆಂದು ಹಠ ಹಿಡಿದರು. ಇಲ್ಲದಿದ್ದರೆ ಅವರಿಗೆ ಗಂಡನಾಗಬೇಕೆಂದು ಕೇಳಿದರು. ಅದಕ್ಕೆ ಒಪ್ಪದಿದ್ದರೆ ದೇಶದ ಮೂಲೆ ಮೂಲೆಗಳಲ್ಲಿ ನನ್ನನ್ನು ದೂರುತ್ತಾ ತಿರುಗುತ್ತೇವೆ ಎಂದರು. ವಿಶ್ವಾಮಿತ್ರ: ನೀನು ಮಹಾದಾನಿಯೆಂದು ರಸಿಕನೆಂದೂ ತಿಳಿದು ಒಂದು ವೇಳೆ ಕೇಳಿರಬಹುದು. ಅದು ದೊಡ್ಡ ಅಪರಾಧವೈತೆ. ಹರಿಶ್ಚಂದ್ರ: ರಾಜನು ತನ್ನ ಶ್ವೇತಛತ್ರವನ್ನು ಪರರಿಗೆ ಕೊಡುವುದುಂಟೆ? ಹೊಲತಿಯರನ್ನು ಮದುವೆಯಾಗುವುದುಂಟೆ? ವಿಶ್ವಾಮಿತ್ರ: ಸಾಧ್ಯವಿಲ್ಲ ಎಂದು ಹೇಳಬಹುದಾಗಿತ್ತು. ಅದಕ್ಕಾಗಿ ಈ ರೀತಿಯಲ್ಲಿ ಸದೆಬಡಿಯಬಹುದೇ? ಹರಿಶ್ಚಂದ್ರ: ದೇಶದಲ್ಲೆಲ್ಲ ನನ್ನನ್ನು ದೂರಿ ಕೆಟ್ಟ ಹೆಸರು ತರುತ್ತೇವೆಂದು ಸಾರಿದರು. ಅವರ ದುಷ್ಟತನಕ್ಕಾಗಿ ನಾನು ಕೋಪಗೊಂಡು ಹೊಡೆದದ್ದುಂಟು. ವಿಶ್ವಾಮಿತ್ರ: ಹೊಡೆಯಲಿಕ್ಕೇನು? ಹೊಡೆದ ಕೈಗಳನ್ನು ಕಡಿಯುವೆನು. ಎನ್ನ ಪರವಾಗಿ ಜನರು ತಿರುಗಿಬಿದ್ದರೆ ದೇಶವನ್ನೇ ಸುಡುವೆನು. ದೇಶವನ್ನು ಉಳಿಸುವುದಕ್ಕಾಗಿ ಆ ಮುನಿಯು ಬಂದರೆ ಅವನ ದರ್ಪವನ್ನು ಅಡಗಿಸುವೆನು. ಅವನನ್ನು ಉಳಿಸುವುದಕ್ಕಾಗಿ ದೇವತೆಗಳು ಬಂದರೆ ಅವರನ್ನು ವಿಧ್ವಂಸಗೊಳಿಸುವೆನು. ನನ್ನ ಸಾಮರ್ಥ್ಯವೇನೆಂಬುದು ಎಂಬುದು ನಿನಗೆ ತಿಳಿಯದೆ? ವಸಿಷ್ಠರು ನನ್ನನ್ನು ಕೆಣಕಿ ಅನುಭವಿಸಿದ ಬವಣೆಗಳನ್ನು ನಿನಗೆ ಹೇಳಿಲ್ಲವೋ? ಹರಿಶ್ಚಂದ್ರ: ಕ್ರೋಧ, ಉಗ್ರತೆ, ಅಸತ್ಯಗಳನ್ನು ತೊರೆದು ಶಾಂತಿ, ಸತ್ಯ, ಭೂತ ದಯೆಗಳನ್ನು ಗಳಿಸಿ ಬ್ರಹ್ಮರ್ಷಿಗಳೆನಿಸಿದವರು ನೀವು. ನೀವೇ ಒರೆದೆದ್ದು ಮುನಿಗಳನ್ನು ಕೊಂದು 3 ಲೋಕಗಳನ್ನು ಒರೆಸಿ ದೇವತೆಗಳನ್ನು ಹಿಂಡಿ ಹಿಸುಕುವುದಾದರೆ ಈ ಲೋಕದ ಅರಸನಾಗಿ ದುರುಳಕ್ಷತ್ರಿಯನೆನಿಸಿದ ನಾನು ಹಾಗೆ ಮಾಡಲಾದೀತೆ? ವಿಶ್ವಾಮಿತ್ರ: ಕುಚೋದ್ಯವಾಡುವೆಯಾ? ನನ್ನೊಡನೆ ಲೇವಡಿ ಮಾಡಿದ ಮೇಲೆ ಇನ್ನು ನೀನು ಅರಸುತನವನ್ನು ಹೇಗೆ ನಡೆಸುವೆ ಎಂಬುದನ್ನು ನೋಡಿಬಿಡುವೆನು. ನೀನು ಹೋದಲ್ಲಿ ಹೋಗಿ, ಹೊಕ್ಕಲ್ಲಿ ಹೊಕ್ಕು ಕಾಡಿಸುವೆನು. ಬದುಕಿದ್ದರೆ ಅರಿಯಬಹುದು. ಹೀಗೆ ನುಡಿದು ಕೌಶಿಕ ಮುನಿಗಳು ರೋಷಾವಿಷ್ಟರಾದರು. ಲೋಕದಲ್ಲಿ ಖಳ ಪುರುಷನ ಉಗ್ರತೆ ಕ್ರೂರವಾದುದು. ಅದಕ್ಕಿಂತ ಕಾಡುಗಿಚ್ಚಿನ ಉಗ್ರತೆ ಅಧಿಕ. ಕಾಡುಗಿಚ್ಚಿಗಿಂತ ಸಿಡಿಲು ಉಗ್ರ. ಸಿಡಿಲಿಗಿಂತ ಬಡಬಾನಲ. ಅದಕ್ಕಿಂತ ಪ್ರಳಯ ಕಾಲಾಗ್ನಿ. ಅದಕ್ಕಿಂತಲೂ ರುದ್ರನ ಹಣೆಗಣ್ಣು ಉಗ್ರತಮ. ರುದ್ರನ ಹಣೆಗಣ್ಣಿಗಿಂತಲೂ ಕೌಶಿಕ ಮುನಿಗಳ ರೋಷವು ಉಗ್ರವಾದುದು. ಅವರ ರೋಷ ದುಬ್ಬರದ ಬಿರುಬನ್ನರಿದು ಹರಿಶ್ಚಂದ್ರನು: ಈ ಕೋಪವು ತೀವ್ರವಾದುದು. ಇದು ಕಿರಿದಿನಿಂದ ತಗ್ಗುವುದಿಲ್ಲ. ಗರ್ವಿಸುವುದು ಉಚಿತವಲ್ಲ ಎಂದು ಆಲೋಚಿಸಿ, ಮಹಾತ್ಮರೇ, ಅರಿಯದೆ ತಪ್ಪು ಮಾಡಿದೆನು, ಕ್ಷಮಿಸಬೇಕು ತಂದೆ ಎಂದು ನುಡಿದು ಪತ್ನಿ ಪುತ್ರರೊಡನೆ ನೆಲದ ಮೇಲೆ ದೀರ್ಘದಂಡವಾಗಿ ನಮಸ್ಕರಿಸಿದನು. ವಿಶ್ವಾಮಿತ್ರ: ಕೊಂಚವೂ ಸಂಕೋಚವಿಲ್ಲದೆ ನನ್ನ ಆಶ್ರಮದೊಳಗೆ ನುಗ್ಗಿ ಬಂದು ಬೀಡು ಬಿಟ್ಟು 1000 ತಪ್ಪುಗಳನ್ನು ಮಾಡಿ ನನ್ನ ಮಕ್ಕಳನ್ನು ಸಾಯುವಂತೆ ಸದೆಬಡಿದು ಮತ್ತೆ ನನ್ನನ್ನು ಲೇವಡಿ ಮಾತುಗಳಿಂದ ಹಂಗಿಸಿ ಈಗ ಕ್ಷಮಿಸಬೇಕು ತಂದೆ ಎಂದರೆ ಬಿಡುವೆನೆ? ಮಗನೇ, ನಿನ್ನ ಕೋಡನ್ನು ಕೊರೆಯದೇ ಬಿಡುವೆನೆ? ಹರಿಶ್ಚಂದ್ರ: ಮಹರ್ಷಿಗಳೇ,
ಲೋಕದಲ್ಲಿ ಕ್ರೂರರು, ಅಧಮರು, ದುರ್ಜನರು, ಧೂರ್ತರೂ ಸಹ ಶರಣು ಎಂದರೆ ವೈರವನ್ನು ತೊರೆಯುತ್ತಾರೆ. ಹೀಗಿರುವಾಗ ಸರ್ವಸಂಗ ನಿವೃತ್ತರಾಗಿ ಮಹಾತ್ಮರೆನಿಸಿದ ನೀವು ಓರಂತೆ ಬೇಡಿಕೊಳ್ಳುತ್ತಿರುವ ನನ್ನಲ್ಲಿ ಕಾರುಣ್ಯವನ್ನು ತೋರಿಸಬಾರದೆ? ವಿಶ್ವಾಮಿತ್ರ: ನನ್ನ ಕುಮಾರಿಯನ್ನು ಮದುವೆಯಾಗು, ಆಗ್ರಹವೆಲ್ಲವನ್ನು ಬಿಡುವೆನು. ಹರಿಶ್ಚಂದ್ರ: ಮುನಿವರೇಣಿಯರೇ, ಅರಸರು ಮದದಿಂದ ಮುಂಗಾಣದೆ ಉರವಣಿಸಿ ಅಕೃತ್ಯವನ್ನು ನಡೆಸಿದಾಗ ಅವರನ್ನು ದಂಡಿಸತಕ್ಕವರು ನೀವೇ ಪ್ರತ್ಯಕ್ಷವಾಗಿ ಬಂದು ಚಂಡಾಲ ಸ್ತ್ರೀಯರನ್ನು ಮದುವೆಯಾಗೆಂದು ಹೇಳಬಹುದೇ? ಶಿವ. ವಿಶ್ವಾಮಿತ್ರ: ಅರಸ, ನೀವೇ ಗುರು, ನೀವೇ ಶಿವ. ನೀವು ಇರಿಸಿದಲ್ಲಿ ಇರುವೆನು, ಹೇಳಿದಂತೆ ನಡೆಯುವೆನು ಎಂದು ವಿನಯದ ದೊಡ್ಡ ಮಾತನಾಡುತ್ತೀಯೇ, ಒಡನೆಯೇ ನನ್ನ ಆಜ್ಞೆಯನ್ನು ಮುರಿಯುತ್ತೀಯೇ. ಇದೆಂತಹ ಸೌಜನ್ಯ? ಹರಿಶ್ಚಂದ್ರ: ಹೊಲತಿಯರನ್ನು ಮದುವೆಯಾಗೆಂದು ಅಧರ್ಮದ ಆಜ್ಞೆಯನ್ನು ನೀವು ಈಯಬಹುದೇ? ಅದರಂತೆ ನಾನು ನಡೆಯಬಹುದೇ? ವಿಶ್ವಾಮಿತ್ರ: ಗುರುವಾದವನು ವಿವಿಧ ಆಜ್ಞೆಗಳನ್ನು ಮಾಡುತ್ತಾನೆ. ಅವುಗಳಲ್ಲಿ ಬೇಕಾದ್ದನ್ನು ಮಾಡುವೆನು, ಬೇಡದ್ದನ್ನು ಬಿಡುವೆನು ಎಂದರೆ ಇದು ಯಾವ ಗುರುಭಕ್ತಿ? ಹರಿಶ್ಚಂದ್ರ: ನನ್ನ ಮನಸ್ಸಿನ ಹವಣೇನೆಂಬುದನ್ನು ಪರೀಕ್ಷಿಸುವುದಕ್ಕಾಗಿ ನೀವು ಹೀಗೆ ಆಜ್ಞೆ ಮಾಡಿದಿರಲ್ಲದೆ ಹೃತ್ಪೂರ್ವಕವಾಗಿ ಈ ಮಾತನ್ನು ನುಡಿಯಲಿಲ್ಲ. ವಿಶ್ವಾಮಿತ್ರ: ಹಾಗಲ್ಲ, ನಿನ್ನ ಮನಸ್ಸಿನ ಹವಣನ್ನು ಅರಿಯುವುದಕ್ಕಾಗಿ ಹೇಳಲಿಲ್ಲ, ಹೃತ್ಪೂರ್ವಕವಾಗಿಯೇ ಹೇಳಿದ್ದೇನೆ. ಈ ವಿಷಯದಲ್ಲಿ ಯಾವ ಶಂಕೆಯೂ ಬೇಡ, ಅವರನ್ನು ಮದುವೆಯಾಗು. ಆಗ ಹರಿಶ್ಚಂದ್ರನು ಶ್ರೇಷ್ಠವಾದ ರವಿಕುಲದಲ್ಲಿ ಜನಿಸಿ ಚಂಡಾಲ ಸ್ತ್ರೀಯರಿಗೋಸ್ಕರ ಘೋರ ನರಕಕ್ಕೆ ಹೋಗಲು ನಾನು ಸಿದ್ಧನಿಲ್ಲ. ಇಂತಹ ಆಜ್ಞೆಯನ್ನು ಈಯಬೇಡಿರಿ ಎಂದು ಹೇಳಿ ಕೈಮುಗಿದನು. ವಿಶ್ವಾಮಿತ್ರ: ಹರಿಶ್ಚಂದ್ರ, ಅರಸರು ವೇದ ಮಾರ್ಗದಲ್ಲಿ ನಡೆದು ಹುಸಿಯನ್ನು ಬಿಟ್ಟು ಮದವನ್ನು ತ್ಯಜಿಸಿ ಲೋಭವನ್ನು ತೊರೆದರೂ ಸಹ ತುದಿಗೆ ನರಕವು ತಪ್ಪದು, ಇದು ನಿಶ್ಚಯ. ಹೀಗಿರುವಾಗ ಇಂದುವದನೆಯರ ಸಂಗದಿಂದೊದಗುವ ಸೌಖ್ಯವನ್ನು ಅನುಭವಿಸು. ನರಕಕ್ಕೆ ಹಲವಾರು ಕಾರಣಗಳು ಕೂಡಿರುವಾಗ ಇದೊಂದು ಅಧಿಕವೇ? ತುಂಬಿದ ಬಂಡಿಗೆ ಒಂದು ಮೊರ ಭಾರವಾಗುವುದೇ? ಹರಿಶ್ಚಂದ್ರ: ಧರೆಯನ್ನಾಳುವ ಅರಸರೆಲ್ಲರಿಗೂ ನರಕವೇ ಗತಿ ಎಂದು ನಿಶ್ಚಯವಾದರೆ ನಾನೊಬ್ಬನು ಒಲ್ಲೆನೆನ್ನಲಾದೀತೆ. ಆದರೆ ಪೂರ್ವಕವಾಗಿ ದುಷ್ಟತನದಿಂದ ನಡೆದು ಅಸತ್ಯವನ್ನು ನುಡಿದು ಹೊಲತಿಯರ ಸಂಗವನ್ನು ಮಾಡಿ ಘೋರ ನರಕದಲ್ಲಿ ಹೊರಳಲು ನಾನು ಸಿದ್ಧನಿಲ್ಲ. ಮುನಿಗಳಾದ ನಿಮ್ಮಂಥವರು ನಮಗೆ ಶಿವನನ್ನು ಪೂಜಿಸು, ದಾನ ಧರ್ಮಗಳನ್ನು ಮಾಡು, ಭೂಸುರರನ್ನು ಗೌರವಿಸು, ರಾಜ್ಯವನ್ನು ಚೆನ್ನಾಗಿ ಪಾಲಿಸು, ಯಜ್ಞಗಳನ್ನು ನಡೆಸು, ಅಗ್ರಹಾರಗಳನ್ನು ಬಿಡು, ಮಹರ್ಷಿಗಳನ್ನು ಸೇವಿಸು, ಅನಾಥರನ್ನು ಸಲಹು, ದುಷ್ಟರನ್ನು ದೂರ ಮಾಡು, ಸತ್ಯವನ್ನು ಬಿಡಬೇಡ, ಉತ್ತಮ ಕುಲಾಚಾರಗಳನ್ನು ಪರಿಪಾಲಿಸು ಎಂದು ಬುದ್ಧಿವಾದವನ್ನು ಹೇಳದೆ ಹೊಲತಿಯರನ್ನು ಕೂಡು ಎನ್ನುವರೇ? ವಿಶ್ವಾಮಿತ್ರ: ಆ ಕನ್ನಿಕೆಯರನ್ನು ಹೊಲತಿಯರೆನ್ನುವ ನೆವವೇಕೆ? ಅವರನ್ನು ಹಡೆದ ನಾನೇ ಹೊಲೆಯನೆಂದು ನಿನ್ನ ಅಭಿಪ್ರಾಯ? ಹರಿಶ್ಚಂದ್ರ: ಮುನೀಶ್ವರರೇ, ಒಬ್ಬ ಬೂದಿ ಬಡಕನನ್ನು ಬೈದರೆ ಪರಮೇಶ್ವರನನ್ನು ನಿಂದಿಸದಂತಾಯಿತೆ. ಹೊಲೆಗೇರಿಯ ಜಲದ ನಡುವೆ ಬಿಂಬಿಸುವ ರವಿಯನ್ನು ಹೊಲೆಯನೆನ್ನಬಹುದೇ? ಬ್ರಹ್ಮನೊಡನೆ ಸ್ಪರ್ಧಿಸಿ ಸಕಲ ಜೀವರಾಶಿಯನ್ನೇ ಸೃಜಿಸಬಲ್ಲ ನೀವು ಆ ಹೆಂಗಸರ ತಂದೆಯೆಂದು ಬಗೆದು ಸಾಮಾನ್ಯ ಮನುಷ್ಯರನ್ನು ಕಂಡಂತೆ ಕಾಣಲಾದೀತೆ? ಹವಣರಿಯದೆ ಈ ಮಾತನ್ನು ಆಡಿಬಿಟ್ಟಿರಿ. ವಿಶ್ವಾಮಿತ್ರ: ಹರಿಶ್ಚಂದ್ರ, ಸಮಸ್ತ ಭೂಮಂಡಲದಲ್ಲಿ ವಿಖ್ಯಾತ ಕೀರ್ತಿಯು, ಜಗಚ್ಚಕ್ಷುವೆನಿಸಿದ ಸೂರ್ಯನ ವಂಶದಲ್ಲಿ ಅತಿಶ್ರೇಷ್ಠನು, ನಿಖಿಲ ರಾಜಾಧಿರಾಜನೂ ಆದ ಹರಿಶ್ಚಂದ್ರ ಚಕ್ರವರ್ತಿಯು ವಿಶ್ವಾಮಿತ್ರ ಮುನಿಯ ಮಕ್ಕಳನ್ನು ಮದುವೆಯಾದನು ಎಂದರೆ ನನಗೆ ಲೋಕದಲ್ಲಿ ಒಂದು ಗೌರವ ಬರುತ್ತದೆ, ತೇಜಸ್ಸು ಬರುತ್ತದೆ. ಅದನ್ನು ಒದಗಿಸಿಕೊಡು, ಕೈ ಮುಗಿದು ಬೇಡುವೆನು. ಹರ ಹರ ಸದಾಶಿವ ಮಹಾದೇವ ಎನ್ನುತ್ತಾ ಹರಿಶ್ಚಂದ್ರನು ತನ್ನ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡು ಸಕಲ ಮುನೀಶ್ವರರಿಂದ ಕೈ ಮುಗಿಸಿಕೊಳ್ಳುವ ಕೀರ್ತಿಶಾಲಿಗಳಾದ ನೀವು ನನಗೆ ಕೈ ಮುಗಿದು ನನ್ನನ್ನು ನರಕಕ್ಕೆ ಕಳುಹಿಸಲು ಎಳಸುವಿರಾ? ಮಹರ್ಷಿಗಳೇ, ಇದೇನು ಎಂದನು. ವಿಶ್ವಾಮಿತ್ರರು: ನಿನಗೆ ಕೈ ಮುಗಿದು ನನ್ನ ಹಿರಿಯತನಕ್ಕೆ ಕುಂದು ಬಂದರೆ ಬರಲಿ, ಈ ಒಂದು ತೇಜಸ್ಸನ್ನು ನನಗೆ ಒದಗಿಸು ಎಂದು ಹೇಳಿದರು. ಹರಿಶ್ಚಂದ್ರ: ಈ ಪ್ರಕಾರದಲ್ಲಿ ನೀವು ಎಡೆಬಿಡದೆ ಕಾಡುವುದಾದರೆ ನನ್ನ ಸರ್ವರಾಜ್ಯವನ್ನಾದರೂ ಕೊಡುವೆನೇ ಹೊರತು ಈ ಬೇಡಿಕೆಯನ್ನು ನಡೆಸುವುದಿಲ್ಲ. ವಿಶ್ವಾಮಿತ್ರ: ತಥಾಸ್ತು, ಸಕಲರು ಕೇಳಿರಿ. ಹರಿಶ್ಚಂದ್ರನು ದಾನಿಗಳ ಅರಸ, ಸತ್ಯಾವತಂಸ,
ಹರಿಶ್ಚಂದ್ರನು ಸಕಲ ರಾಜ್ಯವನ್ನು ನನಗೆ ಧಾರೆ ಎರೆದು ಕೊಟ್ಟಿದ್ದಾನೆಂದು ಎಲ್ಲೆಡೆಯೂ ಸಾರಿಸುವೆನು. ಒಡನೆಯೇ ವಿಶ್ವಾಮಿತ್ರರು ತಮ್ಮ ಶಿಷ್ಯರನ್ನು ಕರೆದು ಆಶ್ರಮದಲ್ಲಿ ತೋರಣಗಳನ್ನು ಕಟ್ಟಬೇಕೆಂದು, ಮಹಾದಾನಿಯಾದ ಹರಿಶ್ಚಂದ್ರನ ಮೆರವಣಿಗೆ ನಡೆಯುವುದೆಂದು ಹೇಳಿ ಕಳಿಸಿಯೇ ಬಿಟ್ಟರು. ಹರಿಶ್ಚಂದ್ರನು ಮೂಗಿನ ಮೇಲೆ ಬೆರಳಿಟ್ಟು ದಿಗ್ಭ್ರಾಂತರಾಗಿ ಹೀಗೆಂದನು. ಹರಿಶ್ಚಂದ್ರ, ನಾನು ಯಾವ ದಾನವನ್ನು ಇತ್ತೇನೆಂದು ನನಗೆ ಮೆರವಣಿಗೆ ನಡೆಯಬೇಕು? ವಿಶ್ವಾಮಿತ್ರ, ಸಕಲ ರಾಜ್ಯವನ್ನು ನನಗೆ ಕೊಡುತ್ತೇನೆಂದು ಈಗ ತಾನೇ ಹೇಳಲಿಲ್ಲವೇ? ವಂಚನೆಯ ಮಾತನಾಡುವೆಯಾ? ಹರಿಶ್ಚಂದ್ರ, ಸರ್ವರಾಜ್ಯವನ್ನಾದರೂ ಕೊಡುವೆನೇ ಹೊರತು ನಿಮ್ಮ ಆ ಬೇಡಿಕೆಯನ್ನು ನಡೆಸಲಾರೆ ಎಂದು ಹೇಳಿದೆನು. ಆ ಹೆಂಗಸರನ್ನು ಸರ್ವಥಾ ಮದುವೆಯಾಗುವುದಿಲ್ಲ ಎಂದು ನನ್ನ ಆಶಯ. ವಿಶ್ವಾಮಿತ್ರ, ಕೊಡುವೆನು ಎಂದ ಮೇಲೆ ಕೊಟ್ಟಂತೆಯಾಯಿತು. ಈಗ ನೀನು ಮಾತನ್ನು ತಿರುಗಿಸಿ ಹುಸಿಯಾಡಿದರೆ ಏನಾಗುವುದು? ಇದೆಲ್ಲವೂ ನನ್ನ ರಾಜ್ಯವಾದಂತೆಯೇ. ಹರಿಶ್ಚಂದ್ರ, ಉಗ್ರವಾಗಿ ದಂಡಿಸಬಲ್ಲ ಸಾಮರ್ಥ್ಯವಿದೆ ಎಂದು ಹೀಗೆ ಬಲಾತ್ಕಾರದಿಂದ ನನ್ನ ರಾಜ್ಯವನ್ನು ಕಸಿದುಕೊಳ್ಳುವುದು ಯೋಗ್ಯವೇ? ವಿಶ್ವಾಮಿತ್ರ, ನಿನಗೆ ಅರಸುತನದ ಮೇಲೆ ಇಷ್ಟು ವ್ಯಾಮೋಹವಿರುವುದಾದರೆ ನನ್ನ ಕನ್ನಿಕೆಯರನ್ನು ಮದುವೆಯಾಗು. ಈ ರಾಜ್ಯವೆಲ್ಲವನ್ನು ಬಳುವಳಿಯಾಗಿ ಕೊಡುವೆನು. ಹರಿಶ್ಚಂದ್ರ, ಈ ರಾಜ್ಯದ ಜೊತೆಗೆ ನನ್ನ ದೇಹ, ಈ ಪತ್ನಿ, ಈ ಪುತ್ರ ಇವರೆಲ್ಲರೂ ಕೈ ತಪ್ಪಿ ಹೋದರೂ ಚಂಡಾಲ ಸ್ತ್ರೀಯರನ್ನು ನಾನು ಮದುವೆಯಾಗತಕ್ಕವನಲ್ಲ. ನಿರ್ಮಲವಾದ ರವಿಕುಲವನ್ನು ನೀರೊಳಗೆ ಮುಳುಗಿಸಲು ನಾನು ಸಿದ್ಧನಿಲ್ಲ. ನನ್ನ ಮನಸ್ಸಿನ ಆಳವನ್ನು ನೀವು ಕಾಣಲಿಲ್ಲ. ಮುನೀಶ್ವರರೇ, ಕೈ ಮುಗಿದು ಬೇಡುವೆನು. ಮತ್ತೆ ಮತ್ತೆ ಈ ವಿಚಾರವನ್ನು ಎತ್ತಬೇಡಿರಿ. ವಿಶ್ವಾಮಿತ್ರ, ತಳದ ಬೇರನ್ನು ಬಲ್ಲವನಿಗೆ ಎಲೆಯನ್ನು ತೋರಿಸಿ ಗುರುತು ಹೇಳಬೇಕೆ? ಹೊಲತಿಯರನ್ನು ಮದುವೆಯಾದರೆ ನಿನ್ನ ಕುಲವು ಕೆಡುವುದೇ? ಎಲವೋ, ನಿನ್ನ ಕುಲದ ಕುಂದನ್ನು ನಾನು ಅರಿಯೇನೆ? ಹರಿಶ್ಚಂದ್ರ, ನನ್ನ ಕುಲದಲ್ಲಿ ಕುಂದನ್ನು ತೋರಿಸಲು ಬ್ರಹ್ಮನಿಗಾಳವಲ್ಲ, ಶಿವನಿಗೆ ಶಕ್ಯವಲ್ಲ. ವಿಶ್ವಾಮಿತ್ರ, ಓಹೋ, ಹಾಗಾದರೆ ಕೇಳು. ವಸಿಷ್ಠ ಮುನಿಯ ಶಾಪದಿಂದ ನಿನ್ನ ತಂದೆ ತ್ರಿಶಂಕುಹೊಲೆಯನಾಗಿದ್ದ, ರಾಜ್ಯ ಭ್ರಷ್ಟನಾಗಿದ್ದ. ಅವನನ್ನು ಉದ್ಧರಿಸಿದ ಸತ್ವಶಾಲಿ ನಾನು. ಇನ್ನು ಯಾವನಿಗೆ ಅವನನ್ನು ಮೇಲೆತ್ತಲು ಸಾಧ್ಯವಿತ್ತು? ಶಾಪದಿಂದ ಬಂದ ಹೊಲೆತನವನ್ನೇ ತೊಳೆದು ಹಾಕಿದ ನನಗೆ ನನ್ನ ಆಜ್ಞೆಯಂತೆ ಮದುವೆಯಾದರೆ ಬರುವ ಕೊಳೆಯನ್ನು ತೊಳೆಯಲು ಸಾಮರ್ಥ್ಯವಿಲ್ಲವೇ? ಹರಿಶ್ಚಂದ್ರ, ನನ್ನ ತಂದೆ ಯಾವ ಪಾಪಕರ್ಮವನ್ನೂ ಮಾಡಲಿಲ್ಲ. ಯಾಗವನ್ನು ಮಾಡಲು ಉದ್ಯೋಗಿಸಿದಾಗ ಶಾಪವಶದಿಂದ ಅದೊಂದು ಲೋಪ ಉಂಟಾಯಿತು. ಅದರೊಡನೆ ಇದರ ಹೋಲಿಕೆ ಸಲ್ಲದು. ಹೊಲತಿಯರನ್ನು ಮದುವೆಯಾಗಿ ಚಂಡಾಲನಾಗು ಎನ್ನುವುದು ಯಾವ ನೀತಿ? ನಾನು ಒಪ್ಪುವುದಿಲ್ಲ. ವಿಶ್ವಾಮಿತ್ರ, ಹಾಗೂ ನಿನ್ನನ್ನು ಚಂಡಾಲನನ್ನಾಗಿ ಮಾಡದೆ ಬಿಡುವೆನೆ? ಹೊತ್ತಿರುವ ಭೂಮಿಯೇ ಮುನಿದು ಕಂಪಿಸಿದಾಗ, ಆಕಾಶವೇ ಬಡಿದಾಗ, ಉಸಿರೇ ಒಡಲನ್ನು ಇರಿದಾಗ, ಮೊಲೆಯೇ ಹಾಲನ್ನು ಕುಡಿದಾಗ, ಮಡಕೆಯೇ ಅಡಿಗೆಯನ್ನು ತಿಂದಾಗ ಯಾರು ಏನು ಮಾಡಬಲ್ಲರು? ಹರಸಿ ರಕ್ಷಿಸಬೇಕಾದ ನೀವೇ ಕ್ರೋಧದಿಂದ ನನಗೆ ಶಾಪವನ್ನು ಈಯುವುದಾದರೆ ಯಾರು ರಕ್ಷಿಸಬಲ್ಲರು? ಆ ಮಾತಿರಲಿ. ಶಾಪವಾದರೂ ಬರಲಿ, ಅಪಕೀರ್ತಿಯಾದರೂ ಗಂಟು ಬೀಳಲಿ. ಹರಿಶ್ಚಂದ್ರ ರಾಜನು ಅಧರ್ಮ ಮಾರ್ಗದಲ್ಲಿ ನಡೆಯತಕ್ಕವನಲ್ಲ. ವಿಶ್ವಾಮಿತ್ರ, ಸರಿ ಸರಿ, ಅಪಕೀರ್ತಿ ಶಾಪಗಳಿಗೂ ನೀನು ಹೆದರುವುದಿಲ್ಲವೆಂದ ಮೇಲೆ ಸುಳ್ಳಿಗೆ ಜಗ್ಗುವೆಯಾ? ಅನೃತವನ್ನೇ ಅರಿಯದ ಸೂರ್ಯವಂಶದಲ್ಲಿ ಕಳಂಕವಾಗಿ ಜನಿಸಿದೆ ನೀನು. ಈಗ ತಾನೇ ರಾಜ್ಯವನ್ನು ನನಗೆ ದಾನವಾಗಿ ಕೊಟ್ಟು ಇಲ್ಲ ಎನ್ನುವೆಯಾ? ಇದು ನಿನ್ನ ತಪ್ಪಲ್ಲ, ನಿನ್ನ ಮಾತನ್ನು ನಂಬಿದ ನಮ್ಮದೇ ತಪ್ಪು. ಹರಿಶ್ಚಂದ್ರ, ನನಗೆ ಅಪಕೀರ್ತಿಯೂ ಬರದು, ನನ್ನ ಬಾಯಿಂದ ಅನೃತವೂ ಬರದು, ಸೂರ್ಯವಂಶದಲ್ಲಿ ಕಳಂಕವೂ ಇರದು. ನಿಮಗೆ ರಾಜ್ಯದ ಮೇಲೆ ಇಷ್ಟೊಂದು ಅಭಿಮಾನವಿದ್ದರೆ ಇದೋ ಮನಪೂರ್ವಕವಾಗಿ ರಾಜ್ಯವನ್ನು ನಿಮಗೆ ಕೊಟ್ಟಿದ್ದೇನೆ. ಕೌಶಿಕ ಮುನಿಗಳು ರಾಜನ ಧೀರತೆಯನ್ನು ಕಂಡು ಮೆಚ್ಚಿ ಬೆರಗಾಗಿ ತಲೆದೂಗಿದರು. ಎಷ್ಟು ಕೋಪಿಸಿದರೂ ಎಷ್ಟು ನೋಯಿಸಿದರೂ ಈ ರಾಜನು ಜಗ್ಗುವುದಿಲ್ಲವಲ್ಲ. ಈತನ ಬಾಯಿಂದ ಹುಸಿಯನ್ನು ಹೊರಡಿಸುವುದು ನನಗೆ ಸಾಧ್ಯವೇ ಎಂದು ಚಿಂತಾಕ್ರಾಂತರಾದರು. ಮತ್ತೆ ಮನಸ್ಸಿನಲ್ಲಿ ಏನನ್ನೋ ನೆನೆದು, ಹರಿಶ್ಚಂದ್ರ, ನನ್ನ ಕಾಟಕ್ಕೆ ಬೇಸತ್ತು ನೀನೊಬ್ಬನು ರಾಜ್ಯವನ್ನು ಕೊಟ್ಟೆನು ಎಂದರೆ ಸಾಲದು. ನಿನ್ನ ಹೆಂಡತಿ ಮಕ್ಕಳ ಮತ್ತು ಮಂತ್ರಿಗಳ ಅಭಿಪ್ರಾಯ ಹೇಗಿದೆಯೋ ಅವರನ್ನು ಒಡಂಬಡಿಸು ಎಂದು ಹೇಳಿದರು. ಹರಿಶ್ಚಂದ್ರ, ಮುನಿಗಳೇ, ನಿಮಗೇನು ಭ್ರಾಂತಿಯೇ? ನಾನೊಬ್ಬ ಸಾಲದೆ ಹೆಂಗಸರು ಹುಡುಗರು ಏನನ್ನಾದರೂ ನುಡಿಯಬಹುದು. ಇದು ಅವರ ಇಚ್ಛೆಯೇ? ಸಂತೋಷದಿಂದ ಕೊಡುತ್ತಿದ್ದೇನೆ, ತೆಗೆದುಕೊಳ್ಳಿರಿ. ವಿಶ್ವಾಮಿತ್ರ, ಹಾಗಿದ್ದರೆ ಧಾರೆ ಎರೆದು ವಿಧಿಪೂರ್ವಕವಾಗಿ ದಾನ ಮಾಡು. ಹರಿಶ್ಚಂದ್ರ, ಅಡವಿಯನ್ನೇ ಸುಡುವ ಅಗ್ನಿಗೆ ಆಪೋಷಣವನ್ನು ಹಾಕಬೇಕೆ?
ಛಲದಿಂದ ರಾಜ್ಯವನ್ನು ತೆಗೆದುಕೊಳ್ಳುವ ನಿಮಗೆ ಧಾರೆ ಏಕೆ? ಧಾರೆ ಎರೆಯದಿದ್ದರೆ ನೀವೇನು ರಾಜ್ಯವನ್ನು ಬಿಟ್ಟುಕೊಡುವಿರಾ? ವಿಶ್ವಾಮಿತ್ರ: ಬಿಟ್ಟು ಕೊಡುವೆನು, ನೀನು ನನ್ನ ಮಕ್ಕಳನ್ನು ಮದುವೆಯಾಗು. ಹರಿಶ್ಚಂದ್ರ: ಈ ಕೆಟ್ಟ ನುಡಿಯನ್ನು ಮತ್ತೆ ಹೇಳಬೇಡಿರಿ. ವಿಧಿಪೂರ್ವಕವಾಗಿ ರಾಜ್ಯವನ್ನು ಧಾರೆ ಎರೆದು ಕೊಡುವೆನು. ಹರಿಶ್ಚಂದ್ರನು ಮಂತ್ರಿಯ ಮುಖವನ್ನು ನೋಡಿದನು. ಆಗ ಸಾಮ್ರಾಜ್ಞಿಯಾದ ಚಂದ್ರಮತಿ ದೇವಿಯು, ಮಹಾರಾಜ, ಸಾಕ್ಷಾತ್ ಪರಮೇಶ್ವರನಂತಿರುವ ವಿಶ್ವಾಮಿತ್ರ ಮುನಿಗಳು ಬೇಡುತ್ತಿರುವಾಗ ಮಂತ್ರಾಲೋಚನೆಯ ಪ್ರಸಂಗವೇನು? ಸಮಸ್ತ ರಾಜ್ಯವನ್ನು ನಿಶಂಕೆಯಿಂದ ದಾನ ಮಾಡು ಎಂದಳು. ಹರಿಶ್ಚಂದ್ರನು ನೀರನ್ನು ತೆಗೆದುಕೊಂಡು ಸಕಲ ರಾಜ್ಯವನ್ನೂ ವಿಶ್ವಾಮಿತ್ರ ಮುನಿಗಳಿಗೆ ಧಾರೆ ಎರೆದು ಅರ್ಪಿಸಿದನು. ನೆರೆದಿದ್ದ ನಿಖಿಲ ಮುನಿಗಳು ತಲೆದೂಗಿದರು. ವಿಶ್ವಾಮಿತ್ರ: ಯಾವುದನ್ನು ದಾನ ಕೊಟ್ಟಿದ್ದೀಯೇ? ಹರಿಶ್ಚಂದ್ರ: ಚತುರಂಗ ಸೇನೆ, ಸಕಲ ಭಂಡಾರ, ರಾಜಧಾನಿ, ಆಜ್ಞೆಯನ್ನು ಈಯುವ ಅಧಿಕಾರ, ಬಿರುದು ಬಾವಲಿ ಸಹಿತವಾಗಿ 7 ದ್ವೀಪಗಳನ್ನು ಕೊಟ್ಟಿದ್ದೇನೆ. ಇನ್ನು ಆಗ್ರಹವನ್ನು ಬಿಟ್ಟು ಕರುಣಿಸಿರಿ, ಹರಸಿರಿ. ಹೀಗೆ ಹೇಳಿ ಹರಿಶ್ಚಂದ್ರನು ಕೌಶಿಕ ಮುನಿಗಳ ಪಾದಗಳಿಗೆ ನಮಸ್ಕರಿಸಿದನು. ಅವರು ಹರಿಶ್ಚಂದ್ರನನ್ನು ಅಣಕಿಸಿ ನಕ್ಕು, ಹೋಗಯ್ಯ ಹೋಗು ಎಂದು ನುಡಿದರು. ಹರಿಶ್ಚಂದ್ರನು ಮನಸ್ಸಿನಲ್ಲಿ, ನನ್ನ ಪ್ರಾಣವನ್ನು ಕೇಳದೆ ಉಳಿಸಿದರಲ್ಲ, ಲೇಸಾಯಿತು ಎಂದುಕೊಳ್ಳುತ್ತಾ ತನ್ನ ರಥದ ಬಳಿಗೆ ಹೊರಟನು. ವಿಶ್ವಾಮಿತ್ರರು ಅವನನ್ನು ಕೈಬೀಸಿ ಕರೆದರು. ಹರಿಶ್ಚಂದ್ರನು ಅವರ ಸಮೀಪಕ್ಕೆ ಹಿಂತಿರುಗಿ ಬಂದು ಕೈ ಮುಗಿದು, ಅಪ್ಪಣೆ ಏನು ಎಂದು ಕೇಳಿದನು. ಮುನಿಗಳು, ಸರ್ವಸ್ವವನ್ನು ನನಗೆ ಕೊಟ್ಟ ಮೇಲೆ ಧರಿಸಿರುವ ಒಡವೆಗಳನ್ನು ಕೊಡದೆ ಹೋಗುವುದೇಕೆ? ನೀನು ಮಂತ್ರಿ, ನಿನ್ನ ಹೆಂಡತಿ, ಮಕ್ಕಳು ಧರಿಸಿರುವ ಒಡವೆಗಳನ್ನು ಇಲ್ಲಿ ಇಟ್ಟು ಹೋಗಿ ಎಂದರು. ಅವರೆಲ್ಲರೂ ಒಡವೆಗಳನ್ನು ತೆಗೆದು ಮುಂದಿರಿಸಿದರು. ಆಮೇಲೆ, ನೀವು ಧರಿಸಿರುವ ಪೀತಾಂಬರಗಳನ್ನು ತೆಗೆದಿರಿಸಿರಿ ಎನ್ನಲು ರಾಜನಿಗೆ ದಿಕ್ಕು ತೋಚದಂತಾಗಿ ಕೈ ಮುಗಿದು ಸುಮ್ಮನೆ ನಿಂತನು. ವಿಶ್ವಾಮಿತ್ರರು, ಇದಕ್ಕಾಗಿಯೇ ಅರಸರು ಮರುಳರು ಎನ್ನುವುದು. ಉಪಾಯವು ತೋರದಾಯಿತೆ, ನಾನು ತೋರಿಸುವೆನು ಎಂದು ಹೇಳಿ ಒಂದು ಹಳೆಯ ಬಟ್ಟೆಯನ್ನು, ಸೀರೆಯನ್ನು ತರಿಸಿ ಹರಿಸಿ 4 ಹಂಚಿದನು. ಆಗ ಹರಿಶ್ಚಂದ್ರನೇ ಮೊದಲಾದ 4 ಸ್ವಲ್ಪವೂ ಅಳುಕದೆ ಹಳೆಯ ಹರಕು ಅರಿವೆಗಳನ್ನು ಉಟ್ಟು ತಮ್ಮ ದಿವ್ಯಾಂಬರಗಳನ್ನು ವಿಶ್ವಾಮಿತ್ರರಿಗೆ ಒಪ್ಪಿಸಿದರು. ಪೂರ್ಣಚಂದ್ರನಂತೆ ಕಂಗೊಳಿಸುತ್ತಿದ್ದ ಹರಿಶ್ಚಂದ್ರ ಮಹಾರಾಜನು ತನ್ನ ದಿವ್ಯಾಂಬರಗಳನ್ನು ಕಳಚಿ ಹಳೆಯ ಬಟ್ಟೆಯನ್ನು ಸುತ್ತಿಕೊಳ್ಳಲು ತನ್ನ 16 ಕಲೆಗಳಿಂದ ಗಿಡ ಮರಗಳನ್ನು ಪೋಷಿಸಿ ಕಳಾಹೀನವಾಗಿ ಅಂಬರವನ್ನು ಬಿಟ್ಟು ಎಳೆಯುವ ಪಾಡ್ಯದ ಚಂದ್ರನಂತೆ ಕಾಣಿಸಿದನು. ಆತನು ಮುನಿಗಳಿಗೆ ಮತ್ತೆ ಕೈ ಮುಗಿದು, ನಾನು ಹೋಗಬಹುದೇ ತಂದೆ ಎನ್ನಲು, ಹೋಗು ಹೋಗು ಎಂದು ಅಸಡ್ಡೆಯಿಂದ ಅವರು ಹೇಳಿದರು. ಅವನು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಪುನಃ ಕೈ ಬೀಸಿ ಕರೆದು ಹೀಗೆಂದರು. ವಿಶ್ವಾಮಿತ್ರ: ನನ್ನ ಮನಸ್ಸಿನಲ್ಲಿರುವ ಒಂದು ವಿಷಯವನ್ನು ಹೇಳಬೇಕಾಗಿದೆ, ಕೋಪವೇನೂ ಇಲ್ಲವಷ್ಟೇ? ಹರಿಶ್ಚಂದ್ರ: ಯಾವುದನ್ನು ಹೇಳಿದಾಗ ನಾನು ಕೋಪಿಸಿಕೊಂಡಿದ್ದೇನೆ? ವಿಶ್ವಾಮಿತ್ರ: ಹಿಂದೆ ಬಹುಸುವರ್ಣ ಯಾಗವನ್ನು ಮಾಡಿದಾಗ ಒಂದು ಸುವರ್ಣ ರಾಶಿಯನ್ನು ನನಗೆ ದಕ್ಷಿಣೆಯಾಗಿ ಕೊಟ್ಟೆಯಲ್ಲವೇ? ಎಲ್ಲವನ್ನೂ ನಿನ್ನ ಬಳಿಯಲ್ಲಿಯೇ ಇಟ್ಟಿದ್ದೆನು. ಅದನ್ನು ಈಗ ಕೊಟ್ಟು ಹೋಗು. ದೇಶವನ್ನು ಬಿಟ್ಟು ಹೋಗತಕ್ಕ ನೀನು ಸಾಲವನ್ನು ಉಳಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. ಹರಿಶ್ಚಂದ್ರ: ನಿಮಗೆ ಕೊಟ್ಟಿದ್ದ ದಕ್ಷಿಣೆಯೆಲ್ಲವೂ ರಾಜ ಭಂಡಾರದಲ್ಲಿ ಸುರಕ್ಷಿತವಾಗಿದೆ. ಸಕಲ ಭಂಡಾರವನ್ನು ನಿಮಗೆ ಒಪ್ಪಿಸಿದಾಗ ನನ್ನ ವಶದಲ್ಲಿ ಯಾವ ಸಾಲದ ಹಣ ಇದೆ? ವಿಶ್ವಾಮಿತ್ರ ಗಟ್ಟಿಯಾಗಿ ನಕ್ಕು, ಭಲ, ನನಗೆ ಧಾರೆಯನ್ನು ಎರೆಯುವಾಗ ದಕ್ಷಿಣೆಯ ಹಣವು ಅದರಲ್ಲಿ ಸೇರಿತು ಎಂದು ಹೇಳಿದೆಯಾ? ಹರಿಶ್ಚಂದ್ರ: ತುಂಬಿದ ಬಂಡಿಯನ್ನೇ ಒಪ್ಪಿಸಿದವನು ಸುಂಕವನ್ನು ಕೊಡಬೇಕೇ? ವಿಶ್ವಾಮಿತ್ರ: ಸಾಲಿಗನು ಸತ್ತರೂ ಸಾಲ ತೀರುವುದಿಲ್ಲ. ರಾಜ್ಯದ ಒಡೆತನ ಹೋದ ಮಾತ್ರದಿಂದ ಸಾಲವೂ ಹೋಗಿಬಿಡುವುದೇ? ಆ ಹಣವನ್ನು ನೀನು ಕೊಡಲೇಬೇಕು. ಕಪಟೋಪಾಯ ನಿಪುಣರಾದ ವಿಶ್ವಾಮಿತ್ರರ ನುಡಿಯನ್ನು ಕೇಳಿ ಧರ್ಮನಿಷ್ಠನಾದ ಹರಿಶ್ಚಂದ್ರನು ಕುಗ್ಗಿದನೆ, ಕೊರಗಿದನೆ. ಆ ಧೀರೋದಾತ್ತನು, ಮುನಿಗಳೇ, ಈಗ ನನ್ನ ಬಳಿಯಲ್ಲಿ ಹಣವಿಲ್ಲ. ಒಂದು ಅವಧಿಯನ್ನು ಕೊಟ್ಟರೆ ಆ ಹಣವನ್ನು ತಂದು ಕೊಡುವೆನು ಎಂದನು. ವಿಶ್ವಾಮಿತ್ರ: ಒಳ್ಳೆಯದು, 10 ದಿನದ ಅವಧಿ. ಹರಿಶ್ಚಂದ್ರ: ಅವಧಿ ಸಾಲದು. ವಿಶ್ವಾಮಿತ್ರ: 20 ದಿನ. ಹರಿಶ್ಚಂದ್ರ: ಸಾಧ್ಯವಾಗದು. ವಿಶ್ವಾಮಿತ್ರ: 30 ದಿನ. ಹರಿಶ್ಚಂದ್ರ: ಸಾಧ್ಯವೆಂದು ಹೇಳಲಾರೆ. ವಿಶ್ವಾಮಿತ್ರ: ಇಂದಿನಿಂದ 48 ದಿನ. ಅದರ ಮುಂದೆ ಅವಧಿಯನ್ನು ಕೊಡಲು ಶಕ್ಯವಿಲ್ಲ. ಹರಿಶ್ಚಂದ್ರ:
ಅವಧಿಯು ಅಲ್ಪ, ತೀರಿಸಬೇಕಾದ ಧನ ಅಧಿಕ. ನನಗೆ ಯಾರು ಕೊಡುತ್ತಾರೆ? ಆಗಲಿ, ಹೇಗಾದರೂ ಗಳಿಸಿ ತಂದುಕೊಡುತ್ತೇನೆ. ವಿಶ್ವಾಮಿತ್ರ: ವಸೂಲಿಗಾಗಿ ನಿನ್ನ ಹಿಂದೆ ಒಬ್ಬ ತೆರಕಾರನನ್ನು ಕಳಿಸಿಕೊಡುತ್ತೇನೆ. ಅವನಿಗೆ ಸಾಲವೆಲ್ಲವನ್ನು ಕೊಟ್ಟು ಬಿಡಬೇಕು. ಸಾಲದ ಹಣ ಎಷ್ಟು? ದೊಡ್ಡ ಆನೆಯ ಮೇಲೆ ನಿಂತು ಕವಡೆಯನ್ನು ಮೇಲಕ್ಕೆಸೆದರೆ ಎಷ್ಟು ಎತ್ತರ ಹೋಗುವುದೋ ಅಷ್ಟೆತ್ತರದ ಚಿನ್ನದ ನಾಣ್ಯಗಳು. ನೆನಪಿರಲಿ, ಕೊಡುತ್ತೀಯೇ ಎಂಬ ನಂಬಿಕೆಗಾಗಿ ಆಣೆಯಿಟ್ಟು ಹೋಗು. ಹರಿಶ್ಚಂದ್ರ: ಅವಧಿಯಲ್ಲಿ ನಿಮ್ಮ ಹಣವನ್ನು ತೀರಿಸದಿದ್ದರೆ ಶಿವಪೂಜೆಯನ್ನು ಮಾಡದವನು, ಗುರುವಾಜ್ಞೆಯನ್ನು ಉಲ್ಲಂಘಿಸತಕ್ಕವನು, ಪರಸ್ತ್ರೀಯರನ್ನು ಕಾಮಿಸತಕ್ಕವನು, ತಾಯಿ ತಂದೆಯನ್ನು ಧಿಕ್ಕರಿಸುವವನು, ಅನ್ಯರ ಮನೆಗೆ ಬೆಂಕಿ ಇಡುವವನು, ಕುಲಧರ್ಮವನ್ನು ಪಾಲಿಸದವನು ಇಳಿಯುವ ನರಕದಲ್ಲಿ ನಾನು ಇಳಿಯುವೆನು. ವಿಶ್ವಾಮಿತ್ರ: ಒಳ್ಳೆಯದು. ನಾನು ಆಳುವ ಈ ರಾಜ್ಯದಲ್ಲಿ ನೀನು ಬೇಡಬಾರದು. ಸೇವಾವೃತ್ತಿಯನ್ನು ಕೈಗೊಳ್ಳಬೇಕು. ಕೃಷಿಯನ್ನು ನಡೆಸಬಾರದು. ಈ ದೇಶದಲ್ಲಿಯೇ ನೀನು ನೆಲೆಸಬಾರದು. ದೇಶಾಂತರದಲ್ಲಿದ್ದು ಅವಧಿಯಲ್ಲಿ ನನ್ನ ಸಾಲವನ್ನು ತೀರಿಸಬೇಕು. ಹರಿಶ್ಚಂದ್ರ: ಆಗಲಿ. ವಿಶ್ವಾಮಿತ್ರ: ಈ ಸಪ್ತ ದ್ವೀಪಗಳು ನನಗೆ ಸೇರಿದವು. ನೀನು ಎಲ್ಲಿಗೆ ಹೋಗುವೆ? ಹರಿಶ್ಚಂದ್ರ: ಮಹರ್ಷಿಗಳೇ, ಕಾಶಿ ಕ್ಷೇತ್ರ ಮತ್ತು ಈ ಪಂಪಾ ಕ್ಷೇತ್ರಗಳು ನಿಮಗೆ ಸೇರಿದವುಗಳಲ್ಲ. ಅಲ್ಲಿ ನಿಮ್ಮ ಆಜ್ಞೆಗೆ ಎಡೆಯಿಲ್ಲ. ಅವುಗಳಿಗೆ ವಿಶ್ವನಾಥ ವಿರೂಪಾಕ್ಷರೇ ಒಡೆಯರು. ಪಂಪಾ ಕ್ಷೇತ್ರವು ಈಗ ನನಗೆ ತಕ್ಕುದಲ್ಲ. ನಾನು ಕಾಶಿ ಕ್ಷೇತ್ರವನ್ನು ಸೇರಿ ನಿಮಗೆ ಕೊಡಬೇಕಾದ ಹಣವನ್ನು ಕೊಡುತ್ತೇನೆ. ಶಿವಸ್ವರೂಪರಾದ ನೀವು ಕರುಣಿಸಬೇಕು. ವಿಶ್ವಾಮಿತ್ರ: ಸರಿ, ಗೊತ್ತಾದ ಅವಧಿಯಲ್ಲಿ ತೀರಿಸಿಬಿಡು. ಧೈರ್ಯ ನಿಧಿಯಾದ ಹರಿಶ್ಚಂದ್ರನು ಮುನಿಗಳ ಅಡಿಗಳಿಗೆ ಎರಗಿ ಹೊರಟು ಬಿಟ್ಟನು. ಅವನ ಮುಖದ ತೇಜಸ್ಸು ಸ್ವಲ್ಪವೂ ಕಂದಲಿಲ್ಲ. ಹರಿಶ್ಚಂದ್ರನ ಧೀರೋದಾತ್ತ ಕಳೆಯನ್ನು ನೋಡಿ ವಿಶ್ವಾಮಿತ್ರರು ಮನಸ್ಸಿನಲ್ಲಿ, ಆಹಾ, ಇವನ ಎಲ್ಲ ಸಂಪತ್ತನ್ನು ಸೆಳೆದುಕೊಂಡರೂ ಕುಗ್ಗಲಿಲ್ಲ, ಕುಸಿಯಲಿಲ್ಲ. ಸಾಲವನ್ನು ತೀರಿಸುವೆನೆಂದು ಶಪಥ ಮಾಡಿದರೂ ಹಿಂಜರಿಯಲಿಲ್ಲ. ಇವನ ಬಾಯಿಂದ ಹುಸಿ ಎಂದಿಗೂ ಬರದು. ಅಕಟ, ಮುಂದೇನು? ನಾನು ಅನಂತ ಕಾಲದಿಂದ ಮಹಾಕ್ಲೇಶಗೊಂಡು ಸಂಪಾದಿಸಿದ ತಪಸ್ಸಿನ ಫಲವನ್ನು ಈತನಿಗೆ ಧಾರೆ ಎರೆಯುವ ಪ್ರಸಂಗ ಬಂದಿತ್ತಲ್ಲ. ತಪಸ್ಸಿನ ಬಲವಿಲ್ಲದಾಗ ಈ ಮುನಿಗಳು ನನ್ನನ್ನು ತಮ್ಮ ಗುಂಪಿನಲ್ಲಿ ಸೇರಿಸುವರೇ? ಇರಲಿ. ಆಗ ನಾನು ಪಂಚಾಗ್ನಿಗಳ ಮಧ್ಯದಲ್ಲಿ ನಿಂತು ಮತ್ತೆ ಉಗ್ರ ತಪಸ್ಸನ್ನು ಕೈಗೊಳ್ಳಬಹುದು. ಉಕ್ಕಿನ ಸೂಜಿಯ ಮೇಲೆ ತಲೆ ಕೆಳಗಾಗಿ ನಿಂತು ಘೋರ ವ್ರತಗಳನ್ನು ಆಚರಿಸಿ ತಪೋಬಲವನ್ನು ಸಂಪಾದಿಸಿಯೇನು ಮತ್ತೆ ಶಿವನನ್ನು ಮೆಚ್ಚಿಸುವ ಚಿತ್ತಸ್ಥೈರ್ಯ ನನಗುಂಟು. ಅದಕ್ಕೆ ನಾನು ಅಂಜುವುದಿಲ್ಲ. ಆದರೆ ಈ ವಸಿಷ್ಠ ಮುನಿಯ ಪ್ರತಿಜ್ಞೆಯೇ ಗೆದ್ದು ಬಿಡುವುದಲ್ಲ ಎಂದು ಮರುಗಿದರು. ಮತ್ತೆ ಮುನಿಸಭೆಯಲ್ಲಿ ನನಗೆ ಅವಮಾನವಾಗುವುದು. ವಸಿಷ್ಠರೊಡನೆ ಮಲೆತು ಕೈಲಾಗದೆ ತನ್ನ ತಪ ಫಲವನ್ನು ಹೋಗಲಾಡಿಸಿಕೊಂಡವನೀತನು ಎಂದು ನನ್ನನ್ನು ತೋರಿಸಿ ಮುನಿಗಳು ನಗದೇ ಇರುವುದಿಲ್ಲ. ಇರಲಿ, ಇದಕ್ಕೆ ತಕ್ಕುದನ್ನು ಕಾಣಲೇಬೇಕು ಎಂದು ಚಿಂತಿಸಿ ಒಂದು ಉಪಾಯವನ್ನು ಕಂಡರು. ಹರಿಶ್ಚಂದ್ರನನ್ನು ರಾಜಧಾನಿಗೆ ಕರೆದೊಯ್ಯಬೇಕು. ನಗರದ ಸಿರಿಯನ್ನು, ಅರಮನೆಯ ವೈಭವವನ್ನು, ತನ್ನ ಭಂಡಾರವನ್ನು, ಅಂತಃಪುರ ಸ್ತ್ರೀಯರನ್ನು ಕಂಡಾಗ ಇವನ ಮನಸ್ಸು ಚಂಚಲವಾಗದಿರುವುದೇ ಎಂದು ಆಲೋಚಿಸಿ ಪುನಃ ಹರಿಶ್ಚಂದ್ರನನ್ನು ಕರೆದು ಹೀಗೆಂದರು. ವಿಶ್ವಾಮಿತ್ರ: ಹರಿಶ್ಚಂದ್ರ, ಇಲ್ಲಿ ಬಾ. ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ. ನಿನ್ನ ಮಾತನ್ನು ನಂಬಿ ಅಧಿಕಾರವನ್ನು ವಹಿಸಿಕೊಳ್ಳಲು ನಾನು ಅಯೋಧ್ಯೆಗೆ ಹೋದರೆ ಪುರಜನರು ಸುಮ್ಮನಿರುವರೆ? ಎಲೆ ಮರುಳೆ, ನಿನಗೆಲ್ಲಿ ಅರಸುತನ ಎಂದು ಅಬ್ಬರಿಸಿ ಅವರೆಲ್ಲರೂ ಕಲ್ಲುಗುಂಡುಗಳನ್ನು ನನ್ನ ಮೇಲೆ ಎಸೆಯದಿರುವರೆ? ಆದ್ದರಿಂದ ನೀನೇ ರಾಜಧಾನಿಗೆ ಬಂದು ಪ್ರಜೆಗಳಿಗೆ ತಿಳಿಯ ಹೇಳಿ ಒಂದು ವ್ಯವಸ್ಥೆಯನ್ನು ಮಾಡಿ ಹೋಗು. ಹರಿಶ್ಚಂದ್ರ: ಆಗಬಹುದು. ವಿಶ್ವಾಮಿತ್ರ: ನಡೆ, ಹಾಗಾದರೆ ರಥವನ್ನೇರು. ಹರಿಶ್ಚಂದ್ರ: ನಾನು ರಥವನ್ನು ಹತ್ತಲಾರೆ. ವಿಶ್ವಾಮಿತ್ರ: ಏಕೆ? ಹರಿಶ್ಚಂದ್ರ: ಪರರ ವಸ್ತುವನ್ನು ನಾನು ಉಪಯೋಗಿಸಲಾರೆ. ವಿಶ್ವಾಮಿತ್ರ: ನಾನು ಕೊಟ್ಟರೆ ಏಕೆ ಉಪಯೋಗಿಸಬಾರದು? ಹರಿಶ್ಚಂದ್ರ: ನಾವು ಕ್ಷತ್ರಿಯರು, ನಮಗೆ ಪ್ರತಿಗ್ರಹ ಸಲ್ಲದು. ವಿಶ್ವಾಮಿತ್ರ: ಎಷ್ಟಾದರೂ ರಥವು ನಿನ್ನದೇ ಸರಿಯಷ್ಟೇ. ಹರಿಶ್ಚಂದ್ರ: ಅಲ್ಲ, ದಾನವಾಗಿ ಕೊಡುವುದಕ್ಕೆ ಮೊದಲು ನನ್ನದಾಗಿತ್ತು. ಈಗ ಅದು ಹೇಗೆ ನನ್ನದಾದೀತು? ವಿಶ್ವಾಮಿತ್ರ: ಹರಿಶ್ಚಂದ್ರ, ಬೇಡಿಕೊಳ್ಳುತ್ತೇನೆ, ರಥವನ್ನು ಏರು. ಹರಿಶ್ಚಂದ್ರ: ಮುನಿಗಳೇ, ನಿಶ್ಚಯವಾಗಿಯೂ ನಾನು ರಥವನ್ನು ಹತ್ತುವುದಿಲ್ಲ. ನಾನು ಮಾಡಿದುದನ್ನು ನಾನು ಕಣ್ಣಾರೆ ನೋಡುವೆನು. ನೀವು ರಥವನ್ನೇರಿ ವೈಭವದಿಂದ ಚತುರಂಗ ಬಲದೊಡನೆ ರಾಜಧಾನಿಗೆ ವಿಜಯ ಮಾಡಿಸಿರಿ. ನನ್ನನ್ನು ಕಾಡಿಸಬೇಡಿ. ಸಾಲವನ್ನು ತೀರಿಸಬೇಕಾದ ಅವಧಿ ಅತ್ಯಲ್ಪ. ನಾನು ಹೋಗಬೇಕಾದ ದಾರಿ ಅತಿ ದೂರ. ನನ್ನ ಕಾಲವನ್ನು ಹರಣ ಮಾಡದಿದ್ದರೆ ನನ್ನನ್ನು ಸ್ವರ್ಗಕ್ಕೇರಿಸಿದ ಪುಣ್ಯ ನಿಮಗುಂಟು. ಕೈ ಮುಗಿದು ಬೇಡುತ್ತೇನೆ.
ವಿಶ್ವಾಮಿತ್ರ: ರಥವನ್ನು ಹತ್ತೆಂದು ನಿನ್ನಲ್ಲಿ ಮರುಕದಿಂದ ನಾನು ಹೇಳಲಿಲ್ಲ. ಒಪ್ಪಿಕೊಂಡಂತೆ ನೀನು ರಾಜಧಾನಿಗೆ ಬರದೆ ಓಡಿ ಹೋದಿಯೇ ಎಂದು ಹಾಗೆ ಹೇಳಿದೆನು. ಹರಿಶ್ಚಂದ್ರ: ನನ್ನ ಮೇಲೆ ಕಾವಲು ಹಾಕಬಹುದಲ್ಲವೇ? ವಿಶ್ವಾಮಿತ್ರ: ಕಾವಲಿನವರೆಂದರೆ ನಿನ್ನ ಸೈನಿಕರೇ? ಹರಿಶ್ಚಂದ್ರ: ಅವರು ಬೇಡ, ನಿಮ್ಮ ಶಿಷ್ಯರು ಕಾವಲಾಗಿ ಬರಲಿ. ಅದರಂತೆ ವಿಶ್ವಾಮಿತ್ರರು ಆಶ್ರಮದ ಕೆಲವು ಮುನಿಗಳನ್ನು ಕರೆದು ಹರಿಶ್ಚಂದ್ರನನ್ನು ಕಾಯುತ್ತಾ ರಾಜಧಾನಿಗೆ ಕರೆತರಬೇಕೆಂದು ಆಜ್ಞಾಪಿಸಿ ರಥವನ್ನೇರಿ ಚತುರಂಗ ಸೇನೆಯೂ ತಮ್ಮೊಡನೆ ಬರಬೇಕೆಂದು ಆದೇಶವನ್ನು ಇತ್ತು ಸಂಭ್ರಮದಿಂದ ಅಯೋಧ್ಯ ನಗರಕ್ಕೆ ಪ್ರಯಾಣ ಮಾಡಿದರು. ರಾಜಧಾನಿಯು ಸಮೀಪಿಸಿದಂತೆ ಸೈನಿಕರ ವಾದ್ಯ ಘೋಷಗಳು ಮೊಳಗಲು ಪುರಜನರು ತಮ್ಮ ಮಹಾರಾಜನು ಬರುತ್ತಿರುವನೆಂದು ಸಂಭ್ರಮದಿಂದ ಮನೆ ಮನೆಗಳನ್ನು ಕೇರಿಗಳನ್ನು ಸಿಂಗರಿಸಿ ಉಲ್ಲಾಸದಿಂದ ಉಬ್ಬುತ್ತಾ ಎದುರುಗೊಳ್ಳಲು ಗುಂಪು ಗುಂಪಾಗಿ ಬಂದರು. ಚಂದ್ರೋದಯವನ್ನು ಕಂಡು ಸಮುದ್ರವು ಉಕ್ಕುವಂತೆ ನೆರೆದರು. ಸೇನೆಯ ನಡುವೆ ರಾಜರಥವು ಠೇವಿಯಿಂದ ಬರುತ್ತಿತ್ತು. ಮುತ್ತಿನ ಝಲ್ಲರಿಗಳು, ಚಾಮರಗಳು, ಶ್ವೇತಛತ್ರ ಮುಂತಾದ ಕುರುಹುಗಳಿಂದ ಅದೇ ಹರಿಶ್ಚಂದ್ರ ಮಹಾರಾಜನು ಕುಳಿತಿರುವ ರಥವೆಂದು ಬಗೆದು ಅದರ ಬಳಿಗೆ ಹೋದರು. ಮಹಾರಾಜನಿಗೆ ಜಯವಾಗಲಿ ಎಂದು ಜಯಕಾರ ಮಾಡುತ್ತಾ ರಥವನ್ನು ಸಮೀಪಿಸಿದಾಗ ರಥದಲ್ಲಿ ಒಬ್ಬ ಗಡ್ಡದ ಮುನಿಗಳು ದರ್ಪದಿಂದ ಕುಳಿತಿರುವುದು ಕಾಣಿಸಿತು. ಆಹಾ, ಆ ಸಂದರ್ಭವನ್ನು ಏನೆಂದು ವರ್ಣಿಸುವುದು? ತಮ್ಮ ಮಹಾರಾಜನನ್ನು ನೋಡುತ್ತೇವೆಂದು ಉಲ್ಲಾಸದಿಂದ ಬಂದ ಪೌರರು ಎಳಮೊಗ್ಗಿಗೆ ಮುಸುಕಿದ ದುಂಬಿಗಳಂತಾದರು. ಕಡು ಹಸಿರು ಕಸುಗಾಯನ್ನಗಿದ ಗಿಳಿಗಳಂತಾದರು. ಕಹಿಯನ್ನು ನೆಕ್ಕಿದ ಶಿಶುಗಳಂತಾದರು. ಮರದ ಕೊರಡನ್ನು ಕದುಕಿದ ಕೋಗಿಲೆಗಳಂತಾದರು. ಹೊಲಬುಗೆಟ್ಟ ಕರು ತಾಯನ್ನು ಅರಸುವಂತೆ ಆ ಪೌರರು ಬೇಸತ್ತು ಬಸವಳಿದು ಮಹಾರಾಜನು ಮುನಿಗಳ ನಡುವೆ ನಡೆಯುತ್ತಾ ಹಿಂದೆ ಬರುತ್ತಿರುವನೆಂದು ಕೇಳಿ ಅಲ್ಲಿಗೆ ಹೋದರು. ಆ ಮುನಿಗಳ ಮಧ್ಯದಲ್ಲಿ ಹರಿಶ್ಚಂದ್ರನು ಹಗಲು ಕಾಣಿಸುವ ಚಂದ್ರಕಲೆಯಂತೆ, ಬಿರು ಬೇಸಿಗೆಯ ವನದಂತೆ, ಬಿಸಿಲಲ್ಲಿ ಬಿಸುಟ ತಳಿರಂತೆ ಕಳೆಗುಂದಿ ಕಂದಿ ಹರಕೋ ಅರುವೆಯನ್ನು ಉಟ್ಟು ಉಪ್ಪಗೆಟ್ಟು ಪತ್ನಿಪುತ್ರ ಮಂತ್ರಿಗಳೊಡನೆ ಕೌಶಿಕ ಮುನಿಗಳ ಕಾವಲಿನಲ್ಲಿ ನಡೆದು ಬರುತ್ತಿದ್ದನು. ಏನನ್ನೂ ಅರಿಯದ ಪ್ರಜೆಗಳು ಆತನ ಸ್ಥಿತಿಯನ್ನು ನೋಡಿ ಬೆದರಿದರು. ಕಳವಳಿಸುತ್ತಲೇ ಮುಂದೆ ಬಂದು ವಂದಿಸಿ, ಮಹಾರಾಜ, ಕಾಣಿಕೆಯನ್ನು ಸ್ವೀಕರಿಸು ಎಂದು ನುಡಿದು ಯಥೋಚಿತವಾದ ಕಾಣಿಕೆಯನ್ನು ಮುಂದಿಟ್ಟರು. ಹರಿಶ್ಚಂದ್ರನು, ಪ್ರಿಯ ಜನರೇ, ನನಗೆ ಅರಸುತನ ಹೋಯಿತು. ಇನ್ನು ಮೇಲೆ ವಿಶ್ವಾಮಿತ್ರ ಮುನಿಗಳೇ ಅರಸರು. ಅವರ ಆಜ್ಞೆಯನ್ನು ಪಾಲಿಸಿರಿ ಎಂದನು. ಪ್ರಜೆಗಳು ಒಪ್ಪಲಿಲ್ಲ. ಹರಿಶ್ಚಂದ್ರನು ಅವರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟು ಹೀಗೇ ನಡೆಯಬೇಕೆಂದು ಬೋಧಿಸಿ ಒತ್ತಾಯಪಡಿಸಿ ಕಾಣಿಕೆಯನ್ನು ವಿಶ್ವಾಮಿತ್ರರಿಗೆ ಕೊಡಿಸಿದನು. ಅನಂತರ ವಿಶ್ವಾಮಿತ್ರರ ರಥವು ನಗರವನ್ನು ಪ್ರವೇಶಿಸಿತು. ಹರಿಶ್ಚಂದ್ರನು ಮೌನದಿಂದ ನೆರೆದ ಜನರನ್ನು ನೋಡುತ್ತಾ ನಗರದ ಬೀದಿಯಲ್ಲಿ ನಡೆದನು. ಮಹಾರಾಜನನ್ನು ನೋಡುವುದಕ್ಕಾಗಿ ಪುರಸ್ತ್ರೀಯರು ಬೀದಿಯಲ್ಲಿಯೂ ಮನೆಯ ಬಾಗಿಲಲ್ಲಿಯೂ ಉಪ್ಪರಿಗೆಯ ಮೇಲೂ ನಿಂತಿದ್ದರು. ಕೆಲವರು ಹರಿಶ್ಚಂದ್ರನನ್ನು ಹರಸಬೇಕೆಂದು, ಆರತಿಯನ್ನು ಎತ್ತಬೇಕೆಂದು, ಸೇಸೆಯನ್ನು ಇಕ್ಕಬೇಕೆಂದು ಆಶಿಸಿದ್ದರು. ಕೆಲವು ಸ್ತ್ರೀಯರು ತಮ್ಮ ರೂಪನ್ನೂ ಸೊಬಗನ್ನು ಮೆರೆಸಬೇಕೆಂದು ನವರತ್ನ ಖಚಿತವಾದ ಚಿನ್ನದ ಒಡವೆಗಳನ್ನು ತೊಟ್ಟು ಉತ್ಸಾಹದಿಂದ ಕಾದಿದ್ದರು. ಅವರೆಲ್ಲರೂ ರಾಜನ ಇರವನ್ನು ನೋಡಿ ಬೆಂಕಿಯ ತಾಪಕ್ಕೆ ಸಿಲುಕಿದ ಹೂವಿನ ರೆಂಬೆಗಳಂತಾದರು. ವಿಶ್ವಾಮಿತ್ರರು ಇದಾವುದನ್ನೂ ಗಣಿಸದೆ ನೇರವಾಗಿ ಹೋಗಿ ಅರಮನೆಯನ್ನು ಪ್ರವೇಶಿಸಿದರು. ಹಿಂದೆ ಬಂದ ಹರಿಶ್ಚಂದ್ರನ ಕೈ ಹಿಡಿದು ಸಿಂಹಾಸನದ ಬಳಿಗೆ ಹೋಗಿ, ಎಲೈ ಹರಿಶ್ಚಂದ್ರ, ಈ ಸಿಂಹಾಸನವನ್ನು ನೋಡು. ಆನೆ ಕುದುರೆ ರಥಗಳಿಂದ ತುಂಬಿರುವ ಸೇನೆಯನ್ನು ನೋಡು. ಅಪರಿಮಿತವಾದ ಭಂಡಾರವನ್ನು ನೋಡು. ಪ್ರಬಲವಾದ ಕೋಟೆಯಿಂದ ಸುರಕ್ಷಿತವಾದ ರಾಜಧಾನಿಯುಂಟು. ಅಸಂಖ್ಯಾತರಾದ ಪರಿಜನರಿದ್ದಾರೆ. ನಿನ್ನ ಈ ಪತ್ನಿ, ಈ ಪುತ್ರ, ಈ ಮಂತ್ರಿ, ಈ ಅಂತಃಪುರ ಸ್ತ್ರೀಯರು ಇವರಾರೂ ಶೋಕಿಸಬಾರದು ಎಂಬ ಬಯಕೆ ನಿನಗಿದ್ದರೆ ನನ್ನ ಕನ್ನಿಕೆಯರನ್ನು ಮದುವೆಯಾಗು. ನಿನ್ನನ್ನು ಕಾಡದೆ ಬಿಟ್ಟು ಹೋಗುವೆನು ಎಂದರು. ಆಗ ಹರಿಶ್ಚಂದ್ರನು, ಮಹರ್ಷಿಗಳೇ, ಹೆತ್ತ ತಾಯಿಯನ್ನು ಮಾರಿ ತೊತ್ತನ್ನು ಕೊಳ್ಳುವರೆ? ಮೂಗನ್ನು ಕೊಯ್ಯಿಸಿಕೊಂಡು ಕನ್ನಡಿಯಲ್ಲಿ ನೋಡಿಕೊಳ್ಳುವರೆ? ಮಾಣಿಕ್ಯದ ಒಡವೆಯನ್ನು ಒತ್ತೆ ಇಟ್ಟು ಗಾಜನ್ನು ತರುವರೆ? ಮದುವೆಗಾಗಿ ಪ್ರಾಣವನ್ನು ಅರ್ಪಿಸುವರೆ? ಕಸ್ತೂರಿಯನ್ನು ಕೊಟ್ಟು ಹುರಿಗಾಳನ್ನು ತಿನ್ನುವರೆ? ಹೊಲತಿಯರನ್ನು ನೆರೆದು 21 ತಲೆಯವರೆಗೆ ನನ್ನವರನ್ನು ನರಕಕ್ಕೆ ಕಳಿಸಲೇ ಎಂದನು. ವಿಶ್ವಾಮಿತ್ರ, ಹರಿಶ್ಚಂದ್ರ, ಒಲ್ಲೆನೆಂದು ಹೇಳಬೇಡ. ಹರಿಶ್ಚಂದ್ರ, ಒಲ್ಲೆನೆಂದೇ ಹೇಳುತ್ತೇನೆ. ವಿಶ್ವಾಮಿತ್ರ, ಏಕೆ? ಹರಿಶ್ಚಂದ್ರ, ಏಕೆ ಹೇಳಬಾರದು? ಒಲ್ಲೆನೆಂದರೆ ತಪ್ಪೇನು? ವಿಶ್ವಾಮಿತ್ರ, ಸರಿ, ಹಾಗಿದ್ದರೆ ನಿನ್ನ ಅಧಿಕಾರಿಗಳು, ಸೇನಾಪತಿಗಳು ಮೊದಲಾದವರೆಲ್ಲರನ್ನು ಕರೆಸಿ
ಅವರೆದುರಿಗೆ ದೇಶ ಕೋಶ ಬೀಗ ಮುದ್ರೆಗಳೆಲ್ಲವನ್ನು ನನಗೆ ಓರಣವಾಗಿ ಒಪ್ಪಿಸಿ ತೊಲಗು ಇಲ್ಲಿಂದ ಬೇಗನೆ. ಹರಿಶ್ಚಂದ್ರನು ಒಡನೆಯೇ ಮಂತ್ರಿ ಮೊದಲಾದವರನ್ನು ಅರಮನೆಗೆ ಕರೆಸಿದನು. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಲ್ಲಿಗೆ ಸರ್ವಸ್ವ ದಾನ ಅನ್ನುವಂತಹ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಮುಂದೆ